ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಸಂಗತವಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನು ಅರಿತು ನಡೆಯವನೇ ಬಲ್ಲವನು ಅನ್ನುವಂಥ ಪದ್ಯದೊಳಗೆ ಅನೇಕ ವಿಧವಾಗಿರತಕ್ಕಂಥ ನೀತಿಯ ಉಪದೇಶವನ್ನು ನಮಗೆ ಭಾಳ ಸುಂದರವಾಗಿ ಉಪದೇಶ ಮಾಡ್ತಾ ಬಂದರು. ಇವತ್ತಿನ ದಿವಸ ಒಂದು ಸುಂದರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಯೋಗ್ಯವಾಗಿರತಕ್ಕಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಿತವಾವುದು ಇಹಪರದೊಳು ಧರ್ಮರತಿ ಅಂತ ಹೇಳಿದರು. ಈ ಲೋಕದಲ್ಲಿನೂ ಮನುಷ್ಯ ಸುಖವಾಗಿರಬೇಕು, ಪರಲೋಕದಲ್ಲಿಯೂ ಕೂಡ ಮನುಷ್ಯ ಸುಖವಾಗಿರಬೇಕು. ಆ ಸುಖವನ್ನು ಉಂಟು ಮಾಡುವಂಥದ್ದು ಯಾವುದು? ಇಹಪರದೊಳು ಹಿತವಾವುದು, ಈ ಲೋಕದಲ್ಲಿ ಪರಲೋಕದಲ್ಲಿ ಹಿತವನ್ನು ಉಂಟು ಮಾಡುವಂಥದ್ದು. ಹಿತ ಅಂದರೆ ಸುಖ. ಮನುಷ್ಯ ಯಾವುದರಿಂದ ಸುಖಿಯಾಗ್ತಾ ಇದ್ದಾನೆ ಅಂತ ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಉತ್ತರವನ್ನು ಬರ್ಕೊಂಡು ಬಂದರು. ಧರ್ಮರತಿ ಅಂತ. ಧರ್ಮದಲ್ಲಿ ನಾವು ಪ್ರೀತಿ ಉಳ್ಳವರಾಗಿ ಆ ಧರ್ಮ ಕಾರ್ಯದಲ್ಲಿ ನಾವು ಪ್ರವೃತ್ತರಾದೀವಿ ಅಂತಂದರೆ ಆ ಧರ್ಮ ಅನ್ನುವಂಥದ್ದು ನಮಗೆ ಸುಖವನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾರೆ. ನಾವು ಜೀವನದೊಳಗೆ ಏನು ತಿಳ್ಕೊಂಡೀವಿ ಅಂತಂದರೆ, ನಾವು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತು, ಮನೆ ಆಗಲಿ, ಹೊಲ ಆಗಲಿ, ಉದ್ಯೋಗ ಆಗಲಿ, ಇವೆಲ್ಲ ನಮಗೆ ಹಿತ ಮಾಡ್ತಾವೆ ಅಂತ ನಾವು ತಿಳ್ಕೊಂಡೀವಿ. ಇವುಗಳಿಂದಲೇ ನಮಗೆ ಸುಖ ಆಗ್ತದೆ ಅಂತ ತಿಳ್ಕೊಂಡೀವಿ. ಆರು ಹಿತವರು ನಿನಗೆ ಈ ಮೂವರಳು, ನಾರಿಯೋ ಧಾರಿಣಿಯೋ ಬಲುದನದ ಸಿರಿಯೋ ಅಂತೇಳಿ ಮಹಾತ್ಮರು ಒಂದು ಕಡೆಯಲ್ಲಿ ಕೇಳ್ತಾರೆ. ನಿನಗೆ ಈ ಭೂಮಿ ಮೇಲೆ ಹಿತ ಮಾಡುವವರು ಯಾರು ಅಂದರೆ ನಿನ್ನ ಪತ್ನಿಯೋ ಅಥವಾ ಈ ಭೂಮಿಯೋ ಅಥವಾ ನೀ ಗಳಿಸಿರ್ತಕ್ಕಂಥ ಸಂಪತ್ತು, ಇವುಗಳಲ್ಲಿ ನಿನಗೆ ಯಾರು ಹಿತವನ್ನು ಉಂಟು ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿಯೂ ಕೂಡ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ, ನಾವು ಏನೋ ಒಂದು ಸಂಪತ್ತು ಪಡಿಬೇಕಾದ್ರೆ, ನಮಗೆ ಒಳ್ಳೆಯ ಪತ್ನಿ ದೊರಕಬೇಕಾದ್ರೆ, ಅಥವಾ ನಮಗೆ ಯಾವುದೇ ಭೂಮಿ ಆಗಲಿ ವಾಹನ ಆಗಲಿ ನಾವು ಬಯಸಿದ್ದನ್ನು ಪಡಿಬೇಕಾಗಿತ್ತು ಅಂತಂದರೆ ಮೊದಲು ನಮ್ಮಲ್ಲಿ ಧರ್ಮ ಅನ್ನುವಂಥದ್ದಿರಬೇಕು. ಧರ್ಮದಿಂದಲೇ ಇವೆಲ್ಲವೂ ಪ್ರಾಪ್ತಿಯಾಗ್ತಾ ಇದ್ದಾವೆ. ಆದರೆ ಇವು ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ನಮಗೆ ದೊರಕ್ತಾ ಇದ್ದಾವೆ. ಇವು ಸ್ವಲ್ಪ ಕಾಲ ನಮಗೆ ಸುಖವನ್ನು ಕೊಟ್ಟು ಮತ್ತೆ ನಶಿಸಿ ಹೋಗ್ತಾ ಇದ್ದಾವೆ. ಆದರೆ ನಾವು ಶಾಶ್ವತವಾಗಿರತಕ್ಕಂಥ ಸುಖವನ್ನು ಹೊಂದಬೇಕಾಗಿದೆ. ನಾವು ಪಡೆಯುವಂಥ ಸುಖ ಅದು ಶಾಶ್ವತವಾಗಿರಬೇಕು. ಅದು ನಮ್ಮನ್ನು ಕೈ ಬಿಟ್ಟು ಹೋಗಿರಬಾರದು. ಅಂಥ ನಿತ್ಯ ನಿರತಿಶಯವಾಗಿರತಕ್ಕಂಥ ಸುಖ ಅನ್ನುವಂಥದ್ದು ಎಲ್ಲಿ ಅದ ಅಂತಂದರೆ ಅದು ಜ್ಞಾನದೊಳಗೆ ಅದ ಅಂತ ಹೇಳ್ತಾರೆ. ಅದಕ್ಕೆ ಧರ್ಮಾತ್ ಸುಖಂಚ ಜ್ಞಾನಂಚ ಜ್ಞಾನಾನ್ ಮೋಕ್ಷೋದಿ ಗಮ್ಯತೆ ಅಂಥೇಳಿ ಒಂದು ಕಡೆಯಲ್ಲಿ ಭಾಳ ಸುಂದರವಾಗಿ ಉಪದೇಶ ಮಾಡಿಕೊಂಡು ಬಂದರು. ಅಂದರೆ ಧರ್ಮದಿಂದಲೇ ಸುಖ ಮತ್ತು ಜ್ಞಾನ ಅನ್ನುವಂಥದ್ದು, ಆ ಜ್ಞಾನದಿಂದಲೇ ಮೋಕ್ಷ ಅನ್ನುವಂಥದ್ದು ಉಂಟಾಗ್ತದೆ ಅಂತ ಹೇಳ್ತಾರೆ.
ಅದಕ್ಕೆ ಧರ್ಮಾತ್ ಸುಖಂ ಭವತಿ ಎನ್ನುವಂಥ ಸ್ಮೃತಿ ವಾಕ್ಯವೂ ಕೂಡ ಅದು. ಮನುಷ್ಯ ಧರ್ಮದಿಂದಲೇ ಸುಖಿಯಾಗ್ತಾನೆ ಹೊರತು ಐಹಿಕವಾಗಿರ್ತಕ್ಕಂಥ ಅಥವಾ ಪಾರಲೌಕಿಕವಾಗಿರ್ತಕ್ಕಂಥ ಭೋಗ ವಸ್ತುಗಳಿಂದ ಅವನಿಗೆ ಸುಖ ಅನ್ನುವಂಥದ್ದು ದೊರಕಲಾರದು ಅಂತ ನೀತಿವಾಕ್ಯವೂ ಕೂಡ ಅದು. ಸ್ಮೃತಿವಾಕ್ಯ ಅನ್ನುವಂಥದ್ದು ಕೂಡ ಹೇಳ್ತದೆ. ಅದಕ್ಕೆ ಇಲ್ಲಿ ನಾವು ಸುಖ ಹೊಂದಬೇಕಾದ್ರೆ ನಾವು ತಿಳ್ಕೊಂಡೇವೇನು, ನಾವು ಗಳಿಸಿರ್ತಕ್ಕಂಥ ಐಹಿಕ ಭೋಗ ಪದಾರ್ಥಗಳೇ ನಮಗೆ ಸುಖ ನೀಡ್ತಾವೆ ಅಂತ ತಿಳ್ಕೊಂಡೇವಿ. ಅವುಗಳಲ್ಲಿ ತೋರುವಂಥ ಸುಖ ಅದು ಸುಖದ ಆಭಾಸವೇ ಹೊರತು ನಿತ್ಯವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ಅವುಗಳಲ್ಲಿ ಇಲ್ಲ. ಅದಕ್ಕೆ ಅಂಥ ಸುಖಕ್ಕೆ ಸಾಧನವಾಗಿರ್ತಕ್ಕಂಥ ಮಾರ್ಗ ಯಾವುದು ಅಂತಂದರೆ ಇಲ್ಲಿ ಧರ್ಮ ಅಂತ ಹೇಳಿದರು. ಹಾಗಾದರೆ ಧರ್ಮ ಅಂತ ಎದಕ್ಕೆ ಕರೀತಾರೆ? ಧರ್ಮಕ್ಕೆ ಸುಮಾರು 2000 ಲಕ್ಷಣಗಳಿವೆ ಅಂಥೇಳಿ ವ್ಯಾಖ್ಯಾನಕಾರರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಧ್ರುಯಿ ಧಾರಣ ಪೋಷಣ ಯೋಹೋ, ಯಾವುದು ಮನುಷ್ಯನನ್ನು ಧರಿಸಲ್ಪಡ್ತದೆ, ಧಾರಣ ಮಾಡುವಂಥದ್ದಾಗ್ತದೆ ಮತ್ತು ರಕ್ಷಣೆಯನ್ನು ಮಾಡ್ತದೆ, ಅದಕ್ಕನ್ನು ಧರ್ಮ ಅಂತ ಕರಿಬೇಕು ಅಂಥೇಳಿ ಪಾಣಿನಿ ಸೂತ್ರಕಾರರು ಹೇಳಿಕೊಂಡು ಬಂದರು. ಧಾರಣ ಮಾಡುವಂಥ ಶಕ್ತಿ, ಧಾರಣವನ್ನು ಎತ್ತಿ ಹಿಡಿಯುವಂಥದ್ದು. ಮನುಷ್ಯ ಜೀವನದೊಳಗೆ ಅನೇಕ ಕಷ್ಟದಲ್ಲಿ ಬಳಲ್ತಾ ಇದ್ದಾನೆ, ದುಃಖದಿಂದ ಬಳಲ್ತಾ ಇದ್ದಾನೆ, ಅನೇಕ ತಾಪಗಳಿಂದ ಜೀವ ಏನು ದುಃಖವನ್ನು ಅನುಭವಿಸ್ತಾ ಇದ್ದಾನ, ಅದರಿಂದ ಯಾವುದು ಪಾರು ಮಾಡುವಂಥದ್ದು, ಅದರಿಂದ ಯಾವ ಜೀವನಾಗಿರ್ತಕ್ಕಂಥವನು ಆ ದುಃಖದಿಂದ ಬಿಡುಗಡೆಯನ್ನು ಹೊಂದಿ ಸುಖವನ್ನು ಹೊಂದ್ತಾ ಇದ್ದಾನ, ಅದು ಧರ್ಮ ಅಂತ ಹೇಳಿಸ್ಕೊಳ್ತದೆ. ಅಂದರೆ ನಮ್ಮನ್ನು ಕಷ್ಟಗಳಿಂದ ದುಃಖದಿಂದ ಈ ನಮ್ಮನ್ನು ಯಾವುದು ಪಾರು ಮಾಡ್ತದೋ ಧ್ರುಯಿ ಧಾರಣ ಪೋಷಣ ಯೋಹೋ. ಅದಕ್ಕೆ ಮನುಸ್ಮೃತಿಕಾರರು ಹೇಳ್ತಾ ಇದ್ದಾರೆ, ಧಾರಣಾತ್ ಧರ್ಮ ಮಿತ್ಯಾವುಹು ಧರ್ಮೋ ಧಾರಯತೆ ಪ್ರಜಾ ಯಚ್ಛಾಧಾರಣ ಸಂಯುಕ್ತಂ ಸಧರ್ಮ ಇತಿ ಉಚ್ಯತೆ ಅಂತ ಹೇಳಿದರು. ಧಾರಣಾತ್ ಧರ್ಮ ಮಿತ್ಯಾವುಹು, ಮನುಷ್ಯನನ್ನು ಯಾವುದು ಧಾರಣ ಮಾಡುವಂಥದ್ದದ. ಧಾರಣ ಅಂದರೆ ಏನು? ದುಃಖದಿಂದ ಬಳಲ್ತಕ್ಕಂಥ ಜೀವನನ್ನು ಯಾವುದು ಎತ್ತುತ್ತದ ಅದಕ್ಕೆ ಧರ್ಮ ಅಂತ ಕರಿಬೇಕು ಅಂತ ಹೇಳಿದರು. ಧರ್ಮೋ ಧಾರಯತೆ ಪ್ರಜಾ, ಧಾರಣಾತ್ ಧರ್ಮ ಮಿಥ್ಯಾಹುಹು ಅಂತ ಹೇಳ್ತಾರೆ. ಮನುಷ್ಯನನ್ನು ಯಾವುದು ಧಾರಣೆ ಮಾಡುವಂಥದ್ದಾಗ್ತದೆ ಅದನ್ನೇ ಇಲ್ಲಿ ನಿಜವಾದ ಧರ್ಮ ಅಂತ ಹೇಳಿಕೊಂಡು ಬಂದರು. ಯಚ್ಚಾತ್ ಧಾರಣ ಸಂಯುಕ್ತಂ, ಧಾರಣ ಮಾಡುವಂಥ ಸಾಮರ್ಥ್ಯದಿಂದ ಯಾವುದು ಕೂಡಿಕೊಂಡೈತೋ ಅದಕ್ಕೆ ಧರ್ಮ ಅಂತ ಕರ್ಕೊಂಡು ಬರಬೇಕು ಅಂಥೇಳಿ ಮನುಸ್ಮೃತಿಕಾರರು ಬಹು ಸುಂದರವಾಗಿ ವ್ಯಾಖ್ಯಾನ ಮಾಡಿಕೊಂಡು ಬಂದರು. ಕೋ ಧರ್ಮ, ಧರ್ಮ ಅಂತ ಯಾವುದಕ್ಕೆ ಕರಿಬೇಕು? ಯಕ್ಷ ಪ್ರಶ್ನೆ ಮಾಡ್ತಾ ಇದ್ದಾನೆ. ಧರ್ಮರಾಜನಿಗೆ ಕೇಳಿದ, ಯಾವುದಪ್ಪ ಧರ್ಮ ಅಂತಂದರೆ ಭೂತ ದಯಾ ಅಂತ ಹೇಳಿದರು. ಜೀವಿಗಳಲ್ಲಿ ನಾವು ದಯೆಯನ್ನು ತೋರಿಸ್ತಾ ಇದ್ದೇವಲ್ಲ, ಜೀವಿಗಳು ದುಃಖದಿಂದ ಬಳಲ್ತಾ ಇದಾವೆ. ಆ ದುಃಖದಿಂದ ಬಳಲ್ತಕ್ಕಂಥ ಜೀವಿಯನ್ನು ನಾವು ರಕ್ಷಣೆ ಮಾಡುವಂಥದ್ದು, ಅವರ ದುಃಖವನ್ನು ಹೋಗಲಾಡಿಸ್ತಕ್ಕಂಥದ್ದೇನದ ಇದು ಕೂಡ ಧರ್ಮ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ. ಆ ದುಃಖದಿಂದ ನಾವು ಬಿಡುಗಡೆಗೊಳಿಸಬೇಕು, ಅವ್ರ ದುಃಖವನ್ನು ನಾವು ಪರಿಹಾರ ಮಾಡಬೇಕು. ಅದಕ್ಕೆ ಇಲ್ಲಿ ದಯಾ ಅಂತ ಹೇಳ್ತಾ ಇದ್ದಾರೆ. ಕರುಣದಿಂದ ಅತಿಶಯವ ಧರ್ಮಮುಂಟೆ, ನಿಜಗುಣ ಶ್ರೀಗಳವರು ಕೂಡ ಕೇಳ್ಕೊಂಡು ಬಂದರು. ಕರುಣಾಗುಣಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅನ್ನುವಂಥದ್ದು ಈ ಲೋಕದೊಳಗೆ ಅದೇನು? ಒಬ್ಬ ಕಷ್ಟದೊಳಗಿರ್ತಾ ಇದ್ದಾನೆ, ಆ ಕಷ್ಟವನ್ನು ನೋಡಿ ನಮ್ಮ ಮನಸ್ಸು ಕರಗಬೇಕು. ಅಯ್ಯೋ ಎಷ್ಟು ದುಃಖಿದಾನಲ್ಲ, ಇವನಿಗೆ ಅಂಥ ಕಷ್ಟಗಳಿದಾವಲ್ಲ ಅನ್ನುವಂಥ ಆ ಕಷ್ಟದ ಜೀವಿಯನ್ನು ಕಂಡು ನಮ್ಮ ಅಂತಃಕರಣ ಕರಗಿತು ಅಂತಂದರೆ ಅದಕ್ಕೆ ಕರುಣ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಕರುಣದಿಂದ ಅತಿಶಯವ ಧರ್ಮಮುಂಟೆ, ಕರುಣಾಗುಣಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅನ್ನುವಂಥದ್ದು ಲೋಕದೊಳಗೆ ಇಲ್ಲ ಅಂತ ಹೇಳಿದರು. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ.
ಜಗಜ್ಯೋತಿ ಬಸವಣ್ಣವರು ಕೂಡ ನಿಜವಾದ ಧರ್ಮ ಯಾವುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದಯವಿಲ್ಲದ ಧರ್ಮ ಅದಾವುದಯ್ಯ? ಯಾವ ಧರ್ಮದೊಳಗೆ ದಯ ಅನ್ನುವಂಥದ್ದಿಲ್ಲವೋ ಅದು ನಿಜವಾದ ಧರ್ಮ ಅಂತ ಹೇಳಿಸ್ಕೊಳ್ತದೇನು ಅಂತಂದರೆ ಹೇಳಿಸಿಕೊಳ್ಳೋದಿಲ್ಲ. ದಯವೇ ಧರ್ಮದ ಮೂಲ ಅಂತ ಹೇಳ್ತಾ ಇದ್ದಾರೆ. ಆ ದಯಾಗುಣ ಅನ್ನುವಂಥದ್ದೇನದ ಧರ್ಮಕ್ಕೆ ಮೂಲ ಕಾರಣ ದಯಾನೇ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಆ ದಯಾ ಅನ್ನುವಂಥದ್ದೇ ಶ್ರೇಷ್ಠವಾಗಿರತಕ್ಕಂಥ ಧರ್ಮ ಅದ ಅಂಥೇಳಿ ಜಗಜ್ಯೋತಿ ಬಸವಣ್ಣವರು ಕೂಡ ಒಂದು ವಚನದಲ್ಲಿ ಭಾಳ ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ನಾವು ಸತ್ಯವನ್ನು ನುಡಿಯುವಂಥದ್ದೇನದ ಅದು ಶ್ರೇಷ್ಠವಾಗಿರತಕ್ಕಂಥ ಧರ್ಮ ಅಂತ ಹೇಳಿಸಿಕೊಳ್ತದೆ. ಅದಕ್ಕೆ ಹೇಳ್ತಾರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ ಅಂತ ಹೇಳಿದರು. ಸತ್ಯವಾದದ್ದನ್ನು ಹೇಳಬೇಕು, ಪ್ರಿಯವಾದದ್ದನ್ನು ಹೇಳಬೇಕು ಮತ್ತು ಹಿತವಾದದ್ದನ್ನು ಹೇಳಬೇಕು ಅಂತ ಹೇಳ್ತಾರೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾ ಸತ್ಯಮಪ್ರಿಯಂ. ಅದು ಸತ್ಯ ಆಗಿತ್ತು, ಆದರೆ ಅದನ್ನು ಕೇಳುವುದರಿಂದ ಅವರ ಮನಸ್ಸಿಗೆ ವ್ಯಥೆ ದುಃಖ ಆಗ್ತಿತ್ತು ಅಂತಂದರೆ ಅದನ್ನು ಕೂಡ ಮಾತಾಡಬಾರದು ಅಂತ ಹೇಳಿದರು. ಪ್ರಿಯಂಚ ನಾನೃತಂ ಬ್ರೂಯಾತ್. ಅದು ಪ್ರಿಯವಾದದ್ದು ಅದ, ಅದನ್ನು ಕೇಳೋದ್ರಿಂದ ಅವರಿಗೆ ಹರ್ಷ ಆನಂದ ಆಗ್ತದೆ. ಆದರೆ ಅದು ಸುಳ್ಳಾಗಿತ್ತು ಅಂತಂದರೆ ಅಂಥ ಮಾತನ್ನು ಕೂಡ ಮಾತಾಡಬಾರದು ಅಂತ ಮನುಸ್ಮೃತಿಕಾರ ಹೇಳ್ತಾ ಇದ್ದಾರೆ. ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಇದು ಸನಾತನವಾಗಿರ್ತಕ್ಕಂಥ ಧರ್ಮ ಅಂತ ಹೇಳಿಸಿಕೊಳ್ತದೆ ಅಂತೇಳಿ ಸತ್ಯ ನುಡಿಯೋದಕ್ಕೂ ಧರ್ಮ ಅಂತ ಕರ್ಕೊಂಡು ಬಂದರು. ಧರ್ಮಕ್ಕೆ ಅನೇಕ ವ್ಯಾಖ್ಯಾನಗಳದಾವ. ಧೃತಿ ಕ್ಷಮಾದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ. ಮನುಸ್ಮೃತಿಯೊಳಗೆ ಹೇಳ್ತಾ ಇದ್ದಾರೆ. ಧೃತಿ ಅಂತಂದ್ರೇನು? ಧಾರಣ ಮಾಡುವಂಥದ್ದು. ಮತ್ತು ಮನುಷ್ಯನಲ್ಲಿ ಒಂದು ಕ್ಷಮಾಗುಣ ಅನ್ನುವಂಥದ್ದು, ದಯಾ ಅನ್ನುವಂಥದ್ದು, ಕಳತನ ಮಾಡದೇ ಇರತಕ್ಕಂಥದ್ದು, ಅಂತರ್ಬಹಿ ಶುಚಿತ್ವ ಅನ್ನುವಂಥದ್ದು, ಮತ್ತು ಇಂದ್ರಿಯ ನಿಗ್ರಹ ಅನ್ನುವಂಥದ್ದು, ಮತ್ತು ಒಳ್ಳೆಯ ಬುದ್ಧಿ, ಶ್ರೇಷ್ಠವಾಗಿರ್ತಕ್ಕಂಥ ಬುದ್ಧಿ, ವಿದ್ಯಾ, ಸತ್ಯ, ಕೋಪ ಮಾಡಿಕೊಳ್ಳದೇ ಇರುವಂಥದ್ದು. ಇವು 10 ಧರ್ಮದ ಲಕ್ಷಣಗಳು ಅಂಥೇಳಿ ಮನುಸ್ಮೃತಿಕಾರರು ತಮ್ಮ ಗ್ರಂಥಗಳಲ್ಲಿ ಭಾಳ ಸುಂದರವಾಗಿ ಉಪದೇಶವನ್ನು ಮಾಡಿಕೊಂಡು ಬಂದರು. ಹಿತೋಪದೇಶದೊಳಗೆ ಹೇಳ್ತಾರೆ, ಧರ್ಮಕ್ಕೆ ಲಕ್ಷಣ ಮಾಡ್ತಾ ಇದ್ದಾರೆ. ಇಜ್ಜಾಧ್ಯಯನ ದಾನಾನಿ ತಪಸ್ಸತ್ಯಂ ಧೃತಿಕ್ಷಮ ಅಲೋಭ ಇತಿ ಮಾರ್ಗೋಯಂ ಧರ್ಮಶ್ಯಾಷ್ಟ ವಿಧಸ್ಮೃತಃ ಅಂತ ಹೇಳ್ತಾರೆ. ಇಜ್ಜ ಅಂತಂದರೆ ನಾವು ಯಾಗವನ್ನು ಮಾಡ್ತೇವೆ. ವೇದಗಳಲ್ಲಿ ಹೇಳಿರ್ತಕ್ಕಂಥ ಅನೇಕ ವಿಧವಾಗಿರುವಂಥ ಯಾಗಗಳನ್ನು ಮಾಡುವಂಥದ್ದೇನದ ಇದು ಕೂಡ ಧರ್ಮ ಅಂತ ಹೇಳಿಸ್ಕೊಳ್ತದೆ. ಅಧ್ಯಯನ ಅಂತಂದರೆ ನಾವು ಉಪನಿಷತ್ತುಗಳಾಗಲಿ, ಭಗವದ್ಗೀತೆಯಾಗಲಿ, ಬ್ರಹ್ಮಸೂತ್ರಗಳಾಗಲಿ, ರಾಮಾಯಣ ಮಹಾಭಾರತಗಳಾಗಲಿ ಅವುಗಳನ್ನು ನಾವು ಪಠನ ಮಾಡುವಂಥದ್ದು, ಅವುಗಳನ್ನು ನಾವು ಅಧ್ಯಯನ ಮಾಡುವಂಥದ್ದೇನದ ಇದೂ ಕೂಡ ಧರ್ಮವೇ ಅಂತ ಹೇಳಿಸಿಕೊಳ್ತದೆ. ತಪಸ್ಸತ್ಯಂ ಧೃತಿಕ್ಷಮ ಅಂತ ಹೇಳ್ತಾರೆ. ಹಾಗೆ ನಾವು ಮಾಡುವಂಥ ಯಾವ ತಪಸ್ಸನ್ನುವಂಥದ್ದು ಕೂಡ ಅದು ಧರ್ಮ ಅಂತ ಹೇಳಿಸಿಕೊಳ್ತದೆ. ಆ ತಪಸ್ಸು ಕೂಡ 3 ರೀತಿಯದ. ಶಾರೀರಿಕವಾದ ತಪಸ್ಸು, ವಾಣಿಯ ತಪಸ್ಸು ಮತ್ತು ಮಾನಸಿಕ ತಪಸ್ಸು ಅಂಥೇಳಿ ತಪಸ್ಸಿನಲ್ಲಿ 3 ಪ್ರಕಾರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದರ ವ್ಯಾಖ್ಯಾನ ಬಂದಾಗ ವಿಸ್ತಾರ ಮಾಡೋಣ. ಅಂತೂ ಈಗ ಧರ್ಮದ ಲಕ್ಷಣ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರೇನೆಂದರು, ತಪಸ್ಸನ್ನುವಂಥದ್ದು, ಹಾಗೆ ಸತ್ಯ ಅನ್ನುವಂಥದ್ದು. ನಾವು ಮಾತಾಡುವಂಥ ಮಾತುಗಳು ಯಥಾರ್ಥ ಇರಬೇಕು, ಅದು ಸತ್ಯವಾಗಿರಬೇಕು. ನಾವು ಸುಳ್ಳು ಮಾತಾಡಿದ್ದೀವಿ ಅಂದರೆ ಅಧರ್ಮ ಆಗ್ತದೆ. ಸತ್ಯ ಹರಿಶ್ಚಂದ್ರ ಸತ್ಯವನ್ನೇ ಪರಿಪಾಲನೆ ಮಾಡಿದ. ಎಂಥ ಪ್ರಸಂಗ ಬಂದರೂ ಕೂಡ ಸತ್ಯವನ್ನು ಬಿಡಲಿಲ್ಲ. ಹೀಗಾಗಿ ಅವನು ಸತ್ಯ ಹರಿಶ್ಚಂದ್ರಲೇ ಅಂಥೇಳಿ ಲೋಕದಲ್ಲಿ ಕೀರ್ತಿಯನ್ನು ಪಡ್ಕೊಂಡ. ಹಾಗೆ ಇಲ್ಲಿ ಸತ್ಯ ಅನ್ನುವಂಥದ್ದು, ಧೃತಿ ಅನ್ನುವಂಥದ್ದು, ಧೃತಿ ಅಂದರೆ ಧಾರಣ ಮಾಡುವಂಥದ್ದು ಅಥವಾ ಧೈರ್ಯ ಅನ್ನುವಂಥದ್ದು ಏನದ ಅದು ಕೂಡ ಶ್ರೇಷ್ಠವಾಗಿರತಕ್ಕಂಥ ಒಂದು ಧರ್ಮ ಅಂತೆಲ್ಲ ಹೇಳಿಸ್ಕೊಳ್ತದೆ. ಹಾಗೆ ಕ್ಷಮ ಅನ್ನುವಂಥದ್ದು,
ನಾವು ಇನ್ನೊಬ್ಬರು ಮಾಡಿರ್ತಕ್ಕಂಥ ಅಪರಾಧವನ್ನು ಮನ್ನಿಸ್ತಕ್ಕಂಥದ್ದೇನದ ಅದು ಕ್ಷಮ ಅಂತ ಹೇಳಿಸ್ಕೊಳ್ತದೆ. ಅಲೋಭ ಅಂದರೆ ಆಸೆ ಇಲ್ಲದೆ ಇರತಕ್ಕಂಥದ್ದು, ಜಿಪುಣತನ ಇಲ್ಲದೆ ಇರುವಂಥದ್ದೇನದ ಇವು ಆ 8 ರೀತಿಯಾಗಿರ್ತಕ್ಕಂಥ ಧರ್ಮದ ಲಕ್ಷಣಗಳು ಅಂಥೇಳಿ ಹಿತೋಪದೇಶದೊಳಗೆ ನಮಗೆ ಉಪದೇಶವನ್ನು ಮಾಡ್ಕೊಂಡು ಬಂದಾರ. ಅದಕ್ಕೆ ಅಹಿಂಸಾ ಸತ್ಯಮಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ದಾನಂ ದಮೋ ದಯಾ ಕ್ಷಾಂತಿ ಸರ್ವೇಷಾಂ ಧರ್ಮ ಸಾಧನಂ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಕೂಡ ಅಹಿಂಸಾ, ಅದಕ್ಕೆ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದರು ಮಹಾವೀರರು. ನಾವು ಯಾವುದೇ ಜೀವಿಗೆ ಹಿಂಸೆಯನ್ನು ಮಾಡದೇ ಇರತಕ್ಕಂಥದ್ದೇನದ ಅದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅಂಥೇಳಿ ಉಪದೇಶ ಮಾಡಿಕೊಂಡು ಬಂದಾರ. ಹಾಗೆ ಇಲ್ಲಿ ಸತ್ಯವನ್ನು ನುಡಿಯುವಂಥದ್ದು, ಅಸ್ತೇಯ ಅಂದರೆ ಏನು, ಕಳತನ ಮಾಡದೇ ಇರುವಂಥದ್ದು, ಶೌಚ ಇಂದ್ರಿಯ ನಿಗ್ರಹ, ದಾನ ಕಷ್ಟದಲ್ಲಿರುವಂಥ ಜೀವಿಗಳಿಗೆ ದಾನ ಮಾಡುವಂಥದ್ದೇನದ, ದಮಃ ಅಂದರೆ ಇಂದ್ರಿಯ ನಿಗ್ರಹ ಅನ್ನುವಂಥದ್ದು, ನಮ್ಮಲ್ಲಿರುವಂಥ ದಯ ಅನ್ನುವಂಥದ್ದು, ಕ್ಷಾಂತಿ ಅನ್ನುವಂಥದ್ದು, ಇವು 8 ರೀತಿಯಾಗಿರ್ತಕ್ಕಂಥವುಗಳು ಧರ್ಮವನ್ನು ಮಾಡಲಿಕ್ಕೆ ಇವು ಸಾಧನಗಳಾಗಿದ್ದಾವೆ ಎನ್ನುವಂಥ ಮಾತನ್ನು ಕೂಡ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಹೇಳ್ಕೊಂಡು ಬಂದರು. ಹೀಗೆ ಧರ್ಮಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳದಾವು. ಅದಕ್ಕೆ ನಾವು ಧರ್ಮವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ನಮಗೆಂಥ ಪ್ರಸಂಗ ಬಂದ್ರೂ ಕೂಡ ನಾವು ಧರ್ಮವನ್ನು ಬಿಡಾಕೆ ಹೋಗಬಾರದು. ನಾವು ಧರ್ಮ ಬಿಟ್ಟೇವಿ ಅಂತಂದರೆ ನಾವು ಲೋಕದೊಳಗೆ ನಾವೇನಾಗ್ತೀವಿ, ಅಧರ್ಮಿಗಳಾಗ್ತೀವಿ. ಅಧರ್ಮದಿಂದ ನಮಗೆ ಮತ್ತೆ ನಾವು ಪಾಪಕರ್ಮಗಳನ್ನು ಮಾಡಿ ದುಃಖಿಗಳಾಗ್ತೀವಿ, ಹೀನವಾದ ಜನ್ಮವನ್ನು ನಾವು ಪಡಿಬೇಕಾಗ್ತದೆ. ಒಬ್ಬ ಸಂತ ನದಿಗೆ ಸ್ನಾನ ಮಾಡಲಿಕ್ಕೆ ಬಂದಿದ್ದ. ಆ ನದಿಯೊಳಗೆ ಒಂದು ಚೇಳನ್ನುವಂಥದ್ದು ನೀರಿನೊಳಗೆ ತೇಲ್ಕೊಂತ ಬರ್ತಾಯಿತ್ತು, ಮುಳುಗುವುದು ಏಳುವುದು ಮಾಡ್ತಾಯಿತ್ತು. ಸಂತನಿಗೆ ದಯಾ ಬಂತು. ಪಾಪ ಈ ಚೇಳು ಮುಂದೆ ಸತ್ತು ಹೋಗ್ತದೆ, ನೀರೊಳಗೆ ಮುಳುಗಿ ಹೋಗಿಬಿಡ್ತದೆ. ಇದನ್ನು ರಕ್ಷಣಾ ಮಾಡಬೇಕು, ಇದು ನನ್ನ ಧರ್ಮ. ಒಂದು ಪ್ರಾಣಾಪಾಯದಲ್ಲಿರುವಂಥ ಜೀವಿಯನ್ನು ರಕ್ಷಣಾ ಮಾಡೋದು ಮಾನವನ ಧರ್ಮ ಅದ. ಅದಕ್ಕೆ ನನ್ನ ಧರ್ಮವನ್ನು ಮಾಡಬೇಕು ಅಂಥೇಳಿ ಹೋದ. ಆ ಚೇಳನ್ನು ಕೈಯೊಳಗೆ ಹಿಡ್ಕೊಂಡ. ಅದಕ್ಕೆ ಭಾಳ ಸಿಟ್ಟು ಬಂತು. ಆ ಚೇಳು ಏನು ಮಾಡಾಕತ್ತು ಅಂತಂದರೆ ಅವನಿಗೆ ಕೈಗೆ ಕುಟುಕಿ ಬಿಡ್ತು, ಕಡ್ದು ಬಿಡ್ತು. ಅವಾಗ ಕೈ ಬಿಟ್ಟ. ಅದು ಮತ್ತೆ ನೀರಾಗ ಹರ್ಕೊಂಡು ಹೋಗ್ಲಿಕ್ಕತ್ತು. ಮತ್ತೆ ಏನು ಮಾಡಿ, ಮತ್ತೆ ಕೈಯಾಗ ತೊಗೊಂಡು ಕೂಡಲೇ ಮತ್ತೆ ಚೇಳು ಏನು ಮಾಡ್ತದೆ, ಮತ್ತೆ ಕಚ್ಚಿಬಿಡ್ತು, ಮತ್ತೆ ಕೈ ಬಿಟ್ಬಿಟ್ಟ. ಹಿಂಗೊಂದು 5-6 ಸಲ ಮಾಡಿದ. ಅವ ಅದನ್ನು ರಕ್ಷಣಾ ಮಾಡೋದು ಬಿಡೋಲ್ಲ, ಆ ಚೇಳು ಅದು ಕಡಿದು ಬಿಡೋಲ್ದದು. ಅಲ್ಲೊಬ್ಬ ಪುರುಷ ನಿಂತಿದ್ದ. ಆವಾಗ ಸಂತನಿಗೆ ಹೇಳ್ತಾನೆ, ಅಲ್ಲಪ್ಪ ಚೇಳು ಅಷ್ಟೊಂದು ನಿನಗೆ ಕಚ್ತಾ ಇದೆ, ಅದು ನಿನಗೆ ಕುಟುಕ್ತಾ ಇದೆ, ಮತ್ತೆ ನೀ ಅದನ್ನು ರಕ್ಷಣಾ ಮಾಡೋದ್ರಲ್ಲಿ ಹೋಗ್ತಾ ಇದ್ದೀಯಲ್ಲ, ನೀ ಎಂಥ ಮೂರ್ಖದಿ ಅಂತಂದ. ಆವಾಗ ಸಂತ ಆ ಚೇಳನ್ನು ಹೇಗೋ ಕಷ್ಟಪಟ್ಟು ನದಿ ದಂಡೆಗೆ ತಂದು ಹಾಕಿದ. ಹೇಳ್ತಾನೆ, ನೋಡು, ಚೇಳು ತನ್ನ ಧರ್ಮವನ್ನು ಮಾಡಲಿಕ್ಕತ್ತದ. ಚೇಳಿನ ಧರ್ಮ ಏನು ಅಂತಂದ್ರೆ ಯಾರು ತಡವಿದ್ರೆ ಅದು ಕುಟುಕ್ತದೆ, ಅದು ಮನುಷ್ಯನನ್ನು ಕಚ್ತದೆ. ಅದು ತನ್ನ ಧರ್ಮವನ್ನು ಬಿಟ್ಟಿಲ್ಲ. ಹಾಗೆ ನನ್ನ ಧರ್ಮ ಏನು ಅಂತಂದರೆ ಪ್ರಾಣಾಪಾಯದಲ್ಲಿರುವಂಥ ಜೀವಿಯನ್ನು ರಕ್ಷಣಾ ಮಾಡುವಂಥದ್ದು ನನ್ನ ಧರ್ಮ ಅದ. ಅದಕ್ಕೆ ನನ್ನ ಧರ್ಮವನ್ನು ನಾನು ಮಾಡ್ತಾ ಇದ್ದೀನಿ. ಈಗ ನನ್ನ ಧರ್ಮವನ್ನು ಬಿಟ್ಟೆ ಅಂತಂದರೆ ಚೇಳಿಗಿಂತಲೂ ನಾನು ಕನಿಷ್ಠನಾಗ್ತಾ ಇದ್ದೀನಿ. ಅದಕ್ಕೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಮನುಷ್ಯ ಧರ್ಮ ಅನ್ನುವಂಥದ್ದೇನದ, ಈಗ ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ, ವೈಶ್ಯ ಧರ್ಮ, ಶೂದ್ರ ಧರ್ಮಗಳು ಅಂಥೇಳಿ 4 ವರ್ಣಗಳಲ್ಲಿ ಈ ರೀತಿಯಾಗಿ ಧರ್ಮಗಳದಾವು. ಹಾಗೆ ಇಲ್ಲಿ ಬ್ರಹ್ಮಚರ್ಯ ಧರ್ಮ, ಗೃಹಸ್ಥ ಧರ್ಮ, ವಾನಪ್ರಸ್ಥ ಧರ್ಮ, ಸನ್ಯಾಸ ಧರ್ಮ ಅಂತದಾವು. ಆಶ್ರಮ ಧರ್ಮಗಳದಾವು. ಆಯಾ ಆಶ್ರಮದವರು ತಮ್ಮ ಧರ್ಮವನ್ನು ಪರಿಪಾಲನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ತಮ್ಮ ಧರ್ಮ ಅನ್ನುವಂಥದ್ದೇನದ ಅದನ್ನು ಪರಿಪಾಲನೆ ಮಾಡೋದ್ರಲ್ಲಿಯೇ ಶ್ರೇಯಸ್ಸು ಅನ್ನುವಂಥದ್ದು ಅದು. ನಾವು ಪರಧರ್ಮವನ್ನು ಸ್ವೀಕಾರ ಮಾಡಿದ್ದೀವಿ ಅಂತಂದರೆ ಅಲ್ಲಿ ಭಯ ಅನ್ನುವಂಥದ್ದು ಉಂಟು ಅಂಥೇಳಿ ಭಗವದ್ಗೀತೆಯಲ್ಲಿ ಭಗವಂತನೂ ಕೂಡ ಈ ಮಾತನ್ನು ಹೇಳ್ಕೊಂಡು ಬಂದ. ಅದಕ್ಕೆ ಇಲ್ಲಿ ನಾವು ಧರ್ಮವನ್ನು ಎಂಥ ಪ್ರಸಂಗ ಬಂದ್ರೂ ಕೂಡ
ಬಿಡಬಾರದು ಅನ್ನುವಂಥ ಮಾತನ್ನು ನಮಗೆ ಬಹು ಸುಂದರವಾಗಿ ಮಹಾತ್ಮರು ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಮಹಾಭಾರತದೊಳಗೆ ಒಂದು ಸುಂದರವಾಗಿರ್ತಕ್ಕಂಥ ಶ್ಲೋಕ ಅನ್ನುವಂಥದ್ದು ಬರ್ತದೆ. ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ಜೈಹ್ಯಾತ್ ಜೀವಿತಸ್ಯಾಪಿ ಹೇತೋಃ ನಿತ್ಯೋ ಧರ್ಮಃ ಸುಖ ದುಃಖೇ ತ್ವನಿತ್ಯೇ ಜೀವೋ ನಿತ್ಯಃ ಹೇತುರಸ್ಯ ತ್ವನಿತ್ಯಃ ಅಂತ ಒಂದು ಶ್ಲೋಕದಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ. ನಜಾತು ಕಾಮ ಅಂದರೆ ಕಾಮಾತ್, ಏನಾದರೂ ಒಂದು ಅಪೇಕ್ಷೆಯನ್ನು ಕಾಮನೆಯನ್ನು ಇಟ್ಟುಕೊಂಡು ಯಾವುದೋ ಒಂದು ವಸ್ತುವಿನಲ್ಲಿ ನಮಗೆ ಕಾಮನೆ ಅನ್ನುವಂಥದ್ದು, ಬಯಕೆ ಅನ್ನುವಂಥದ್ದು, ಆ ವಸ್ತುವನ್ನು ಪಡಿಬೇಕು ಅನ್ನುವಂಥ ಒಂದು ಕಾಮನೆಯಿಂದಲಾಗಲಿ ನಾವು ಧರ್ಮವನ್ನು ಬಿಡಬಾರದು ಅಂತಾರೆ. ನಾವು ಧರ್ಮದಿಂದಲೇ ಆ ಕಾಮನೆಯನ್ನು ಹೊಂದಬೇಕು. ನಾವು ಬಯಸಿದಂಥ ವಸ್ತುಗಳನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಕಾಮನೆಯಿಂದಲೂ ಕೂಡ ನಾವು ಧರ್ಮವನ್ನು ಬಿಡಕ್ಕೆ ಹೋಗಬಾರ್ದು. ಭಯ ಅಂತ ಹೇಳ್ತಾರೆ. ಇನ್ನು ಭಯ, ಹೆದರಿಕೆಯಿಂದ ಏನಾದರೂ ನಮಗೆ ಅಂಜಿಕೆ, ಹೆದರಿಕೆಯಿಂದ ನಾವು ಧರ್ಮವನ್ನು ಬಿಡಕ್ಕೆ ಹೋಗಬಾರ್ದು. ಲೋಭಾತ್, ಯಾವುದೋ ಒಂದು ಲೋಭತನದಿಂದ, ಜಿಪುಣತನದಿಂದ ಒಂದು ಪ್ರಸಂಗ ಬಂದಾಗ ನಾವು ಆ ಧರ್ಮ ಅನ್ನುವಂಥದ್ದನ್ನು ಬಿಡಕ್ಕೆ ಹೋಗಬಾರ್ದು. ಅದಕ್ಕೆ ಧರ್ಮಂ ನ ಜೈಹ್ಯಾತ್ ಜೀವಿತಸ್ಯಾಪಿ ಹೇತೋಃ, ಬದುಕುವ ಒಂದು ಇಚ್ಛೆಯಿಂದಲೂ ಕೂಡ ನಮ್ಮ ಪ್ರಾಣ ಹೋಗ್ತದಂದ್ರೂ ಕೂಡ ನಾವು ಧರ್ಮ ಬಿಡಬಾರ್ದಂತಾರವರು. ನಾನು ಅಧರ್ಮ ಮಾಡಿ ಆದ್ರೂ ಕೂಡ ಬದುಕಬೇಕು ಅಂತ ನಾವು ಸಂಕಲ್ಪ ಮಾಡಬಾರ್ದು. ಪ್ರಾಣದ ಭಯ ಇದ್ರೂ ಕೂಡ, ಎಂಥ ಪ್ರಸಂಗ ಬಂದ್ರೂ ಕೂಡ ನಾವು ಧರ್ಮವನ್ನು ಬಿಡಬಾರದು ಅಂತ ಹೇಳ್ತಾರೆ. ನಾವು ಯಾಕೆ ಧರ್ಮೋ ರಕ್ಷತಿ ರಕ್ಷಿತಃ, ಒಂದು ಸ್ಮೃತಿ ಏನು ಹೇಳ್ತದೆ, ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಧರ್ಮವನ್ನು ರಕ್ಷಣೆ ಮಾಡೋದಂದ್ರೇನು? ಧರ್ಮಂ ಚರ, ಸತ್ಯಂ ವದ ಧರ್ಮಂ ಚರ. ಉಪನಿಷತ್ತು ಹೇಳ್ತದೆ, ನೋಡಪ್ಪ ನೀನು ಸತ್ಯವನ್ನೇ ಮಾತಾಡು, ಧರ್ಮದ ಆಚರಣೆ ಉಳ್ಳವನಾಗು ಅಂತ ಹೇಳ್ತು. ಸತ್ಯ ನುಡಿ, ಧರ್ಮದ ಆಚರಣೆ, ಬರೀ ಧರ್ಮ ಹೇಳೋದಲ್ಲ, ಧರ್ಮದ ಪರಿಪಾಲನೆ ಇರಬೇಕಂತಾರೆ. ಧರ್ಮದಂತೆ ನಾವು ನಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಏನು ಹೇಳಿದರು ಅಂತಂದರೆ, ಈ ಧರ್ಮ ಅನ್ನುವಂಥದ್ದೇನದ ಅಂತಂದರೆ, ಧರ್ಮದಂತೆ ನಮ್ಮ ಜೀವನದೊಳಗೆ ನಾವು ನಡ್ಕೊಂಡೇವಿ ಅಂತಂದರೆ ಆ ಧರ್ಮ ಅನ್ನುವಂಥದ್ದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ಹಂತಿ ಹಂತಾರಂ. ನಾವು ಧರ್ಮವನ್ನು ಬಿಟ್ಟೇವಿ ಅಂತಂದರೆ ಆ ಧರ್ಮ ಅನ್ನುವಂಥದ್ದು ನಮ್ಮನ್ನು ಕೊಲ್ತದೆ. ಯಾವನು ಧರ್ಮವನ್ನು ಬಿಟ್ಟು ಅಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆಯೋ ಆವಾಗ ಅದು ಆ ಮನುಷ್ಯನನ್ನು ಅವನು ಅಧೋಗತಿಗೆ ಹೋಗ್ತಾ ಇದ್ದಾನೆ. ಅವನು ಹೀನವಾಗಿರ್ತಕ್ಕಂಥ ಜನ್ಮಗಳನ್ನು ಪಡೀತಾ ಇದ್ದಾನೆ. ಅದಕ್ಕೆ ಧರ್ಮವನ್ನು ಬಿಟ್ಟವನನ್ನು ಧರ್ಮ ಕೊಲ್ಲುತ್ತದೆ ಅಂತ ಹೇಳಿದ್ದು. ತಸ್ಮಾತ್ ಧರ್ಮೋನ ಹಂತವ್ಯ ಮಾನೋ ಹತೋ ಅವಧೀತ್ ಅಂತ ಹೇಳಿ ಸ್ಮೃತಿಯೊಳಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಧರ್ಮ ಅನ್ನುವಂಥದ್ದನ್ನು ನಾವು ಕೊಲ್ಲಬಾರದು. ತಸ್ಮಾತ್ ಧರ್ಮೋನ ಹಂತವ್ಯ, ಆದ್ದರಿಂದ ನಾವು ಧರ್ಮ ಅನ್ನುವಂಥದ್ದನ್ನು ಕೊಲ್ಲಬಾರದು ಅಂಥೇಳಿ ಹಿಂಗೆ ಸ್ಮೃತಿಯೊಳಗೆ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಾರೆ. ಧರ್ಮೋ ನಿತ್ಯ, ಇಲ್ಲಿ ಧರ್ಮ ಅನ್ನುವಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದು. ನಾವು ಈ ಲೋಕದೊಳಗೆ ಸತ್ಸಂಗವನ್ನು ಮಾಡಿ, ಮಹಾತ್ಮರ ಸೇವೆಯನ್ನು ಮಾಡಿ, ಭಗವಂತನ ಸ್ಮರಣೆಯನ್ನು ಮಾಡ್ತಾ, ಜಪವನ್ನು ಮಾಡ್ತಾ, ಅಥವಾ ದಾನ ಧರ್ಮಗಳನ್ನು ಮಾಡ್ತಾ ನಾವೇನು ಧರ್ಮವನ್ನು ಗಳಿಸ್ತೇವಲ್ಲ, ಆ ಧರ್ಮ ಅದು ನಮ್ಮನ್ನು ಇಲ್ಲಿನೂ ಕಾಪಾಡ್ತದೆ. ಈ ಶರೀರ ಬಿಟ್ಟ ನಂತರದಲ್ಲಿ ನಾವು ಏನು ಪರಲೋಕಕ್ಕೆ ಹೋಗ್ತೇವಲ್ಲ, ಆ ಧರ್ಮ ಅಲ್ಲಿನೂ ನಮ್ಮನ್ನು ಕಾಪಾಡ್ತದೆ, ನಮಗೆ ಅಲ್ಲಿನೂ ಸುಖ ಕೊಡ್ತದೆ. ಸ್ವರ್ಗಾದಿ ಲೋಕಗಳಲ್ಲಿನೂ ನಮಗೆ ಸುಖ ಕೊಡೋದು ಯಾವುದು? ನಾವು ಮಾಡಿದಂಥ ಧರ್ಮ. ಅದು ಇಲ್ಲಿನೂ ಸುಖ ಕೊಡ್ತದೆ. ನಾವು ಬಯಸಿದ ಎಲ್ಲ ಭೋಗ ಪದಾರ್ಥಗಳು ನಮಗೆ ಧರ್ಮದಿಂದಲೇ ಪ್ರಾಪ್ತಿಯಾಗ್ತಾ ಇದ್ದಾವೆ. ಇವತ್ತು ನಮಗೆ ಅಧಿಕಾರ ಬರಬೇಕಾದ್ರೆ, ಸಂಪತ್ತು ಬರಬೇಕಾದ್ರೆ, ಒಳ್ಳೆಯ ಮಡದಿಯಾಗಲಿ, ಒಳ್ಳೆಯ ಮಕ್ಕಳಾಗಲಿ,
ಒಳ್ಳೆಯ ಹೊಲ ಆಗಲಿ, ನಾವು ಏನು ಬಯಸ್ತೇವೆ, ನಾವು ಬಯಸಿದ ಎಲ್ಲ ಭೋಗ ಪದಾರ್ಥಗಳು ನಮಗೆ ಪ್ರಾಪ್ತವಾಗಬೇಕಾದ್ರೆ ನಮ್ಮಲ್ಲಿ ಧರ್ಮ ಇರಬೇಕು. ಆ ಧರ್ಮ ಅನ್ನುವಂಥದ್ದು ನಮಗೆ ಇಹದಲ್ಲಿನೂ ಸುಖ, ಪರದಲ್ಲಿನೂ ಸುಖ ಅನ್ನುವಂಥದ್ದು ಕೊಡುವಂಥದ್ದು. ಅದಕ್ಕೆ ಧರ್ಮ ಅನ್ನುವಂಥದ್ದು ನಿತ್ಯದ. ಧರ್ಮದ ಕಾರ್ಯವಾಗಿರತಕ್ಕಂಥ ಸುಖ ದುಃಖಗಳೇನದಾವು, ಸುಖ ದುಃಖೇ ತ್ವನಿತ್ಯೇ. ಧರ್ಮ ನಮಗೆ ಸುಖ ಕೊಡ್ತದೆ, ಅಧರ್ಮ ನಮಗೆ ದುಃಖ ಕೊಡ್ತದೆ. ಈ ಸುಖ ದುಃಖಗಳೇನದಾವು ಬರ್ತಾವು ಹೋಗ್ತಾವೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಧರ್ಮ ಮಾತ್ರ ಅದು ಸ್ಥಿರವಾಗಿ ಉಳಿಯುವಂಥದ್ದು. ಅದಕ್ಕೆ ಇಲ್ಲಿ ಏನು ಹೇಳಿದ್ರು ಅವರು, ಈ ಯಾವ ನಿತ್ಯೋ ಧರ್ಮ ಸುಖ ದುಃಖೇ ತ್ವನಿತ್ಯ ಜೀವೋ ನಿತ್ಯ ಹೇತುರಶ್ಯತ್ವ ನಿತ್ಯ. ಇಲ್ಲಿ ಜೀವನಾಗಿರ್ತಕ್ಕಂಥವ್ರು ನಿತ್ಯದ. ನಾವು ಜೀವನಿಗೆ ಮರಣ ಅನ್ನುವಂಥದ್ದಿಲ್ಲ. ನಾವು ಬಟ್ಟೆಯನ್ನು ಬದಲು ಮಾಡಿದಂತೆ ಜೀರ್ಣವಾದ ಬಟ್ಟೆಗಳನ್ನು ತೆಗಿತೀವಿ, ಹೊಸ ಬಟ್ಟೆಗಳನ್ನು ಹೆಂಗೆ ಧಾರಣ ಮಾಡ್ತೇವೋ ಹಂಗೆ ಈ ಶರೀರ ಹುಟ್ಟಿ ಬೆಳೆದು ದೊಡ್ಡದಾಗಿ ಮುಪ್ಪಾವಸ್ಥೆ ಬಂತು, ಜೀರ್ಣ ಆಯಿತು ಅಂತಂದರೆ ಈ ಶರೀರವನ್ನು ನಾವು ಬಿಡ್ತೀವಿ ಮತ್ತು ಹೊಸ ಶರೀರವನ್ನು ಧಾರಣ ಮಾಡ್ತೀವಿ. ಈ ಜೀವ ಅನಂತ ಶರೀರಗಳ ಧಾರಣ ಮಾಡಿಕೊಂಡು ಬಂದಾನ. 84 ಲಕ್ಷ ಜೀವರಾಶಿಗಳಲ್ಲಿ ಪುನಃ ಪುನಃ ಹುಟ್ಟಿ ಬಂದಾನ. ದೇಹಗಳು ಬಟ್ಟೆಗಳಂತೆ ಬದಲಾಗಿಯೇ ಹೊರತು ಜೀವ ಮಾತ್ರ ಅವನದಾನ. ಎಲ್ಲ ದೇಹಗಳಲ್ಲಿರ್ತಕ್ಕಂಥ ಜೀವ ಒಬ್ಬನೇ. ಆ ದೇಹಗಳೇ ಹೋಗಿ ದೇಹ ಹುಡ್ತಾವು, ದೇಹ ಸಾಯ್ತಾವೆ. ಆದರೆ ಜೀವ ಮಾತ್ರ ದೇಹೋ ಮ್ರಿಯತೆ ನ ಜೀವೋ ಮ್ರಿಯತೆ ಅಂತ ಶ್ರುತಿ ವಾಕ್ಯದ. ದೇಹ ಮರಣವನ್ನು ಹೊಂದದ ಹೊರತು ಜೀವ ಮರಣವನ್ನು ಹೊಂದಂಗಿಲ್ಲ. ಜೀವನಿಗೆ ಸಾವನ್ನುವಂಥದ್ದಿಲ್ಲ. ಅದಕ್ಕಂದ್ರೂ ಜೀವೋ ನಿತ್ಯ. ಜೀವ ನಿತ್ಯದಾನ, ಹೇತುರಶ್ಯತ್ವ ನಿತ್ಯ. ಈ ಜನ್ಮಕ್ಕೆ ಕಾರಣವಾಗಿರತಕ್ಕಂಥ ಕರ್ಮ ಅನ್ನುವಂಥದ್ದೇನದ ಅದು ಅನಿತ್ಯವಾಗಿರ್ತಕ್ಕಂಥದ್ದು. ಅಂದರೆ ನಾವು ಕರ್ಮದಿಂದ ನಮಗೆ ಜನ್ಮ ಅನ್ನುವಂಥದ್ದು ಬರ್ತದೆ. ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರದಿ, ಪುದಿದು ಮಲಮೂತ್ರ ನೊಂದೆನು ಜಾಠರಾಗ್ನಿಯಲಿ ಅಂತ ಹೇಳ್ತಾರೆ. ಮೊದಲು ಮಾಡಿದ ಕರ್ಮದಿಂದಲೇ ಆದವು ಕರ್ಮ ಪ್ರಸಂಗಾತ್ ಕಲಯತ ಕಲುಷಂ ಮಾತೃಕುಕ್ಷೋ ಸಿತಮ್ಮಾಂ ಅಂತ ಆಚಾರ್ಯ ಹೇಳ್ತಾರೆ. ನಾವು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗಿ ನಾವು ತಾಯಿ ಗರ್ಭದಲ್ಲಿ ಜನಿಸಿ ಬರ್ತಾ ಇದ್ದೀವಿ ಅಂತ. ಅದಕ್ಕೆ ಇಲ್ಲಿ ನಾವು ಮಾಡಿರ್ತಕ್ಕಂಥ ಏನು ಪುಣ್ಯ ಪಾಪ ಕರ್ಮಗಳದಾವಲ್ಲ, ಆ ಕರ್ಮಗಳೇ ನಮಗೆ ಜನ್ಮವನ್ನು ಕೊಡುವಂಥವುಗಳಾಗಿದ್ದಾವೆ. ನಾವು ಪುನಃ ಪುನಃ ಹುಟ್ಟಿ ಬರುವುದು ಯಾವುದರಿಂದ ಅಂತಂದರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳಿಂದ. ಆದರೆ ಇಲ್ಲಿ ಜೀವ ಮಾತ್ರ ನಿತ್ಯದಾನ. ನಾವು ಮಾಡಿರ್ತಕ್ಕಂಥ ಕರ್ಮಗಳೇನದಾವು ಅವು ಅನಿತ್ಯದಾವು. ಯಾಕಂದ್ರೆ ಅವು ಫಲ ಕೊಟ್ಟು ನಾಶಾಗಿ ಹೋಗಿಬಿಡ್ತಾವೆ. ನಾವು ಮಾಡಿದ ಕರ್ಮಗಳು, ಇವತ್ತು ನಾವು ಪುಣ್ಯ ಮಾಡೇವಿ ಅಂತಂದರೆ ಆ ಪುಣ್ಯದ ಫಲ ಏನು ಸುಖ. ಆ ಸುಖವನ್ನು ಅನುಭವಿಸಿದ ನಂತರದಲ್ಲಿ ಆ ಪುಣ್ಯ ನಷ್ಟ ಆಗಿ ಹೋಗಿಬಿಡ್ತದೆ. ಹಾಗೆ ನಾವು ಮಾಡಿರೋಂಥ ಪಾಪದಿಂದ ನಮಗೆ ದಾರಿದ್ರ್ಯ ಬರ್ತದೆ. ಶರೀರದಲ್ಲಿ ಅನೇಕ ರೋಗಗಳು ಬರ್ತಾವೆ, ನಮಗೆ ಅನೇಕ ಕಷ್ಟಗಳು ಬರ್ತಾವೆ, ಅನೇಕ ವಿಪತ್ತುಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಅಂದರೆ ಅವು ನಮಗೆ ಫಲ ಕೊಡ್ತಾವೆ. ನಾವು ಮಾಡಿರ್ತಕ್ಕಂಥ ಪಾಪ, ನಾವು ಮಾಡಿರ್ತಕ್ಕಂಥ ಅಧರ್ಮ ನಮಗೆ ಫಲ ಕೊಟ್ಟು ಅವು ನಾಶಾಗಿ ಹೋಗಿಬಿಡ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ಎಂಥ ಪ್ರಸಂಗ ಬಂದರೂ ಕೂಡ ನಾವು ಧರ್ಮವನ್ನು ಬಿಡಬಾರದು ಅಂತ ಹೇಳ್ತಾರೆ. ಮಹಾಭಾರತ ಯುದ್ಧ ಮುಗಿತು. ಪಾಂಡವರು ಅನೇಕ ವರ್ಷಗಳ ಪರ್ಯಂತರವಾಗಿ ರಾಜ್ಯಭಾರವನ್ನು ಮಾಡಿದರು. ಆವಾಗ ಅವರಿಗೆ ಅನ್ನಿಸ್ತು, ಇನ್ನು ಆಯಿತು, ನಾವು ಇಲ್ಲಿಯವರೆಗೆ ಈ ಸಂಸಾರದ ಎಲ್ಲ ಸುಖ ಭೋಗಗಳನ್ನು ಹೋಗಿ ಮಾಡಿದ್ದೀವಿ, ಇನ್ನು ನಾವೆಲ್ಲರೂ ಸ್ವರ್ಗಕ್ಕೆ ಹೋಗೋಣ ಅಂಥೇಳಿ ಪಾಂಡವರು ಹೊರಟು ಪರೀಕ್ಷಿತ ರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅವರು ಸ್ವರ್ಗಾರೋಹಣ ಮಾಡ್ತಾ ಇದ್ದಾರೆ. ಆ ಸ್ವರ್ಗಾರೋಹಣ ಮಾಡುವಂಥ ಸಂದರ್ಭದೊಳಗೆ ಅವ್ರ ಜೊತೆಯೊಳಗೆ ಒಂದು ನಾಯಿ ಅನ್ನುವಂಥದ್ದು ಬೆನ್ನು ಹತ್ತದ. ಒಂದು ನಾಯಿ ಅನ್ನುವಂಥದ್ದು ಅವರನ್ನು ಹಿಂಬಾಲಿಸಿಕೊಂಡು ಹೋಗುವಂಥದ್ದಾಗ್ತದೆ. ಅಲ್ಲಿ ದ್ರೌಪದಿ ಆಯುಷ್ಯ ಮುಗಿತದೆ. ಅವಳ ಶರೀರ ಅನ್ನುವಂಥದ್ದು ಬಿದ್ದು ಹೋಗ್ತದೆ. ಆವಾಗ ಅವರು ಕೇಳ್ತಾ ಇದ್ದಾರೆ, ಅಯ್ಯೋ ದ್ರೌಪದಿ ಶರೀರ ಬಿದ್ದು ಹೋಯ್ತಲ್ಲ, ದ್ರೌಪದಿ ಪ್ರಾಣವನ್ನು ಬಿಟ್ಲಲ್ಲ, ಯಾಕೆ ಅಂತ ಧರ್ಮರಾಜನಿಗೆ ಕೇಳಿದಾಗ, ದ್ರೌಪದಿಗೆ ಅರ್ಜುನನಲ್ಲಿ ವಿಶೇಷವಾದ ಪ್ರೀತಿ ಅನ್ನುವಂಥದ್ದಿತ್ತು.
ಹೀಗಾಗಿ ಅವಳ ಶರೀರ ಅನ್ನುವಂಥದ್ದು ಬಿದ್ದು ಹೋಯಿತು ಅಂತ ಧರ್ಮರಾಜ ಉತ್ತರ ಕೊಡ್ತಾನೆ. ಮುಂದೆ ಹಾಗೆ ಮುಂದೆ ಹೋಗೋದ್ರೊಳಗಾಗಿ ನಕುಲನ ಶರೀರವು ಕೂಡ ಬಿದ್ದು ಹೋಗ್ತದೆ. ನಕುಲನು ಕೂಡ ಶರೀರವನ್ನು ಬಿಟ್ಟು ಬಿಡ್ತಾ ಇದ್ದಾನೆ. ಆವಾಗಲೂ ಕೂಡ ಅವರು ಭಾಳ ದುಃಖ ಪಡ್ತಾ ಇದ್ದಾರೆ, ನಕುಲ ಹೋದ್ನಲ್ಲ ಅಂಥೇಳಿ. ಆ ಸಮಯದಲ್ಲಿಯೂ ಕೂಡ ಏನಾಗ್ತದೆ ಅಂತಂದರೆ, ನಕುಲ ಯಾಕೆ ಪ್ರಾಣವನ್ನು ಬಿಟ್ಟ ಅಂತಂದಾಗ ಧರ್ಮರಾಜ ಹೇಳ್ತಾ ಇದ್ದಾನೆ, ಅವನಲ್ಲಿಯೂ ಕೂಡ ಒಂದು ರೂಪದ ಅಭಿಮಾನ ಅನ್ನುವಂಥದ್ದಿತ್ತು, ಹೀಗಾಗಿ ಅವನು ಪ್ರಾಣ ತ್ಯಜಿಸಿದ್ದಾನೆ ಅಂತೇಳಿ ಹೀಗೆ ಮತ್ತೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಸಹದೇವನು ಕೂಡ ತನ್ನ ಶರೀರವನ್ನು ಬಿಡ್ತಾ ಇದ್ದಾನೆ. ಅವನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಹಾಗೇ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹೀಗೆ ಒಬ್ಬರಲ್ಲಿ ಸಾಮರ್ಥ್ಯದ ಅಭಿಮಾನ, ನಾನು ಧೀರ ಅನ್ನುವಂಥ ಅಭಿಮಾನ, ಹೀಗೂ ಎಲ್ಲರಲ್ಲಿಯೂ ಒಂದು ದೋಷ ಇರ್ತದೆ. ಅರ್ಜುನಲ್ಲಿ ಕೂಡ ನಾನು 3 ಲೋಕವನ್ನು ಜಯಿಸಿರ್ತಕ್ಕಂಥವನು, 3 ಲೋಕದ ಗಂಡ, ನನ್ನಂಥ ಧೀರ ಯಾರದಾರ ಅನ್ನುವಂಥ ಒಂದು ಅಭಿಮಾನ. ಹಾಗೆ ಭೀಮನಲ್ಲಿ ಕೂಡ ನಾನು ಶ್ರೇಷ್ಠ ಗದಾಧರ, ನಾನು ದೊಡ್ಡ ಬಲಿಷ್ಠನಾಗಿದ್ದೀನಿ ಅಂತ ಹಿಂಗೆ ತಮ್ಮ ಒಂದು ಅಭಿಮಾನದಿಂದ ಅಹಂಕಾರಗಳಿಂದ ಅವರವ್ರ ಶರೀರ ಅಂತ ಬಿದ್ದು ಹೋಗ್ತದೆ. ಅರ್ಜುನ ದೇಹ ಬಿಡ್ತಾನೆ, ಬಳಿಕ ಭೀಮನು ಕೂಡ ದೇಹ ಬಿಡ್ತಾ ಇದ್ದಾನೆ. ಧರ್ಮರಾಜ ಮಾತ್ರ ಒಬ್ಬನೇ ಹೋಗ್ತಾ ಇದ್ದಾನೆ. ಅವನ ಜೊತೆಯೊಳಗೆ ನಾಯಿ ಅನ್ನುವಂಥದ್ದು ಹಿಂಬಾಲಿಸಿಕೊಂಡು ಹೋಗ್ತದೆ. ಯಾವಾಗ ಯಾವ ಒಂದು ಇದರ ಸಮೀಪ ಬರ್ತಾರೆ, ಸ್ವರ್ಗದ ಸಮೀಪದಲ್ಲಿ ಬರ್ತಾ ಇದ್ದಾರೆ, ಆ ಸ್ವರ್ಗದ ಮಹಾದ್ವಾರದೊಳಗೆ ದ್ವಾರಪಾಲಕರು ತಡೀತಾ ಇದ್ದಾರೆ. ಧರ್ಮರಾಜ, ನಿನಗೊಬ್ಬನಿಗೆ ಮಾತ್ರ ಈ ಸ್ವರ್ಗಲೋಕದೊಳಗೆ ಪ್ರವೇಶ ಅನ್ನುವಂಥದ್ದು, ಆದರೆ ನಿನ್ನ ಹಿಂಬಾಲಿಸಿಕೊಂಡು ಬಂದಿರತಕ್ಕಂಥ ಈ ನಾಯಿ ಅದಲ್ಲ, ನಾಯಿಗೆ ಮಾತ್ರ ಪ್ರವೇಶ ಇಲ್ಲ ಅಂತಂದ್ರೆ ಅವರು. ನೋಡ್ರಿ, ಈಗ ಅಂತಿಮ ಪರೀಕ್ಷಾ ಧರ್ಮರಾಜನಿಗೆ ಕೊನೆ ಕಾಲದೊಳಗೂ ಕೂಡ ಧರ್ಮದ ಪರೀಕ್ಷೆ ಅನ್ನುವಂಥದ್ದಾಯ್ತಲ್ಲಿ. ಆವಾಗ ಅವರು ಧರ್ಮರಾಜ ಹೇಳ್ತಾ ಇದ್ದಾನೆ, ನೋಡು, ನನ್ನನ್ನು ಆಶ್ರಯಿಸಿಕೊಂಡು ಬಂದಿರತಕ್ಕಂಥ ನಾಯಿಯನ್ನು ನಾನು ರಕ್ಷಣೆ ಮಾಡೋದು ನನ್ನ ಧರ್ಮ, ಅದು ನನ್ನನ್ನು ಹಿಂಬಾಲಿಸಿಕೊಂಡು ಬಂದದ್ದು, ಅದನ್ನು ನಾನು ಬಿಡಲಾರೆ. ನೀವು ಸ್ವರ್ಗದೊಳಗೆ ಪ್ರವೇಶ ಕೊಡೋದಾದ್ರೆ ನಾಯಿಗೂ ಕೂಡ ಪ್ರವೇಶ ಕೊಟ್ಟರೆ ನಾನು ಸ್ವರ್ಗದೊಳಗೆ ಬರ್ತೀನಿ, ಇಲ್ಲಿಕಂದ್ರೆ ನಾನು ಸ್ವರ್ಗದೊಳಗೆ ಬರೋದಿಲ್ಲ ಅಂತ ಧರ್ಮರಾಜ ಹೇಳಿದ. ಅಲ್ಲ, ಒಂದು ನಾಯಿ ಸಲುವಾಗಿ ನೀ ಸ್ವರ್ಗಲೋಕವನ್ನು ಯಾಕೆ ಕಳ್ಕೊಳ್ತಾ ಇದ್ದಿ ಅಂತ ದ್ವಾರಪಾಲಕರು ಹೇಳಿದ್ರಲ್ಲಿ. ನೀವು ದ್ವಾರಪಾಲಕರು ಕೇಳ್ತಾ ಇದ್ದಾರೆ, ಅಲ್ಲ, ನೀವು ಒಂದು ನಾಯಿ ಸಲುವಾಗಿ ನೀ ಯಾಕೆ ಸ್ವರ್ಗಲೋಕವನ್ನು ಕಳ್ಕೊಳ್ತಾ ಇದ್ದಿ ಅಂತಂದಾಗ, ನೋಡಿರಿ, ಅದು ನನ್ನನ್ನು ಆಶ್ರಯ ಮಾಡಿದೆ, ನಾನು ಹಿಂಬಾಲಿಸಿಕೊಂಡು ಬಂದದ, ನಾನು ಅದನ್ನು ಆ ನಾಯಿಯನ್ನು ಯಾವತ್ತೂ ಬಿಡೋಕ್ಕೆ ನಾನು ಸಾಧ್ಯವಿಲ್ಲ ಅಂಥೇಳಿ ಅಂದಾಗ, ಅಲ್ಲಿ ನಾಯಿ ರೂಪದಲ್ಲಿ ಬಂದಿರತಕ್ಕಂಥವನು ಯಾರು ಅಂತಂದರೆ ಯಮಧರ್ಮ. ಯಮಧರ್ಮನೇ ಅಲ್ಲಿ ಪ್ರಕಟ ಆಗ್ತಾ ಇದ್ದಾನೆ. ಧರ್ಮರಾಜ, ನಿನ್ನ ಧರ್ಮಕ್ಕೆ ನಾನು ಮೆಚ್ಚಿದ್ದೀನಿ, ಯಾಕಂದರೆ ನಿನ್ನ ಜೀವನ ಪರ್ಯಂತರವಾಗಿ ನೀನು ಧರ್ಮ ಕಾರ್ಯಗಳನ್ನೇ ಮಾಡಿಕೊಂಡು ಬಂದು, ಆಯಿತು, ನಿನಗೆ ಸ್ವರ್ಗದೊಳಗೆ ಪ್ರವೇಶ ಅದು ಹೋಗು ಅಂತೇಳಿ ಸ್ವರ್ಗದೊಳಗೆ ಪ್ರವೇಶವನ್ನು ಕೊಟ್ಟು, ಆ ಸ್ವರ್ಗಲೋಕಕ್ಕೆ ಹೋಗೋ ಸಂದರ್ಭದೊಳಗೆ ಸ್ವಲ್ಪ ಕಾಲ ನರಕ ದರ್ಶನ ಅನ್ನುವಂಥದ್ದಾಯಿತು. ನರಕದೊಳಗೆ ಅನೇಕ ಜೀವಿಗಳು ಅಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದರು. ಅದನ್ನು ನೋಡಿ ಧರ್ಮರಾಜನ ಮನಸ್ಸು ಕರಗಿತು. ಅಯ್ಯೋ, ಎಂಥ ಇದು ನರಕ ಅನ್ನುವಂಥದ್ದೈತಲ್ಲ. ಅಲ್ಲ, ನಾನು ಯಾವಾಗಲೂ ಪುಣ್ಯವನ್ನು ಮಾಡ್ಕೊಂಡು ಬಂದಿದ್ದೀನಿ, ನಾನು ಯಾವಾಗಲೂ ಧರ್ಮ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀನಿ, ನನಗ್ಯಾಕೆ ನರಕದ ದರ್ಶನ ಆಯಿತು ಅಂತ ಇವನಲ್ಲಿ ಜಿಜ್ಞಾಸೆ ಮೂಡ್ತದೆ. ಆವಾಗ ಅಲ್ಲಿದ್ದವ್ರನ್ನ ಕೇಳ್ತಾ ಇದ್ದಾರೆ, ಯಾಕಂದ್ರೆ ಅವನನ್ನು ಆಹ್ವಾನ ಮಾಡಿ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬಂದಿರ್ತಾರೆ. ಅವರನ್ನು ಕೇಳಿದಾಗ ಆ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದಾರೆ, ನೋಡು, ಯುದ್ಧ ಭೂಮಿಯೊಳಗೆ ಅಶ್ವತ್ಥಾಮೋ ಹತೋ ಕುಂಜರೋ ನರೋವಾ ಅಂತ ನೀ ಒಂದು ಸುಳ್ಳು ಮಾತು ಹೇಳಿದಿ. ಅಲ್ಲಿ ದ್ರೋಣಾಚಾರ್ಯರು ಯುದ್ಧವನ್ನು ಮಾಡುವಂಥ ಸಮಯದೊಳಗೆ ಕೃಷ್ಣ ಪರಮಾತ್ಮ ನಿನ್ನ ವಾಣಿಯೊಳಗೆ ಒಂದು ಸುಳ್ಳು ಮಾತಾಡಿಸಿಬಿಟ್ಟ. ಅಶ್ವತ್ಥಾಮೋ ಹತಃ ಕುಂಜರೋವಾ ನರೋವಾ ಅಂದರೆ ನಿನ್ನ ಗುರ್ತಿತ್ತು, ಅಶ್ವತ್ಥಾಮ ಸತ್ತಿಲ್ಲ, ಆದರೂ ನಿನ್ನ ವಾಣಿಯೊಳಗೆ ಏನು ಬಂತು, ಅಶ್ವತ್ಥಾಮ ಸತ್ತ. ಏನವನು ಆನೆಯೋ ಅಥವಾ ಮನುಷ್ಯನೋ ಅಂತ ನೀ ಏನು ನುಡಿದಲ್ಲ, ಅಲ್ಲಿ ಒಂದು ಸುಳ್ಳು ನುಡಿದಿದ್ದಕ್ಕೆ
ಈಗ ನಿನಗೆ ಈ ನರಕ ದರ್ಶನ ಅನ್ನುವಂಥದ್ದಾಗ್ತದೆ. ಇದು ಕ್ಷಣಕಾಲ ಆಯ್ತು, ಮುಂದಿನ ಸ್ವರ್ಗಲೋಕವೇ ಬರ್ತದೆ ಅಂಥೇಳಿ ಸ್ವಲ್ಪ ಕಾಲ ನರಕ ದರ್ಶನವನ್ನು ಮಾಡಿಸಿಕೊಂಡು ದೇವತೆಗಳು ಅವನಿಗೆ ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋದರು ಅಂಥೇಳಿ, ಹೀಗೆ ನಾವು ಮಹಾಭಾರತದಲ್ಲಿ ಸ್ವರ್ಗಾರೋಹಣ ಪರ್ವದೊಳಗೆ ಈ ಒಂದು ಕಥೆಯನ್ನು ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ನಾವು ಎಂಥ ಪ್ರಸಂಗ ಬಂದ್ರೂ ಕೂಡ ಧರ್ಮ ಅನ್ನುವಂಥದ್ದನ್ನು ತ್ಯಜಿಸಬಾರ್ದು ಅಂತ ಹೇಳ್ತಾರೆ. ನಾವು ಧರ್ಮವನ್ನು ಬಿಡಕ್ಕೆ ಹೋಗಬಾರ್ದು. ಆ ಧರ್ಮ ಅನ್ನುವಂಥದ್ದನ್ನು ನಾವು ಬಿಡಲಿಲ್ಲ ಅಂತಂದರೆ, ಧರ್ಮದ ರಕ್ಷಣೆಯನ್ನು ನಾವು ಮಾಡಿದ್ದೀವಿ ಅಂತಂದರೆ ಆ ಧರ್ಮ ನಮ್ಮನ್ನು ಕಾಪಾಡ್ತದೆ ಅಂಥೇಳಿ ಮಹಾತ್ಮರು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಧರ್ಮ ಅನ್ನುವಂಥದ್ದು ಹೆಂಗೆ ಉಂಟಾಗ್ತದೆ ಅಂತ ಹೇಳಿದ್ರೆ, ಸತ್ಯೇನ ಜಾಯತೆ ಧರ್ಮ, ದಯಾದಾನೇನ ವರ್ಧತೆ, ಕ್ಷಮಯಾ ತಿಷ್ಠತಿ ಧರ್ಮ, ಕ್ರೋಧಾನ್ನಶ್ಯತಿ ತಥಾ ಅಂತ ಹೇಳಿದರು. ಈಗ ಧರ್ಮ ಅನ್ನುವಂಥದ್ದು ಹೆಂಗೆ ಹುಡ್ತದೆ? ಸತ್ಯದಿಂದ ಅಂತ. ಸತ್ಯೇನ ಜಾಯತೆ ಧರ್ಮ. ನಮ್ಮ ವಾಣಿಯೊಳಗೆ ಸತ್ಯತನ ಇತ್ತು ಅಂತಂದರೆ, ನಮ್ಮ ನಡೆಯೊಳಗೆ ಸತ್ಯತನ ಇತ್ತು ಅಂತಂದರೆ, ನಾವು ಸತ್ಯದಿಂದ ಬದುಕಿದ್ದೀವಿ ಅಂತಂದರೆ ಆ ಧರ್ಮ ಅನ್ನುವಂಥದ್ದು ಅಲ್ಲಿ ಉತ್ಪತ್ತಿ ಆಗ್ತದೆ ಅಂತ. ನಾವು ಸತ್ಯದಿಂದಲೇ ಆ ಧರ್ಮ ಅನ್ನುವಂಥದ್ದು ಉಂಟಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಸತ್ಯೇನ ರಕ್ಷತೆ ಧರ್ಮ ಅಂತ ಇನ್ನೊಂದು ಕಡೆಯಲ್ಲಿ ಹೇಳ್ಕೊಂಬಂದಾರ. ವಿದ್ಯಾ ಅಭ್ಯಾಸೇನ ರಕ್ಷತೆ, ಮೃಜ್ಜಯ ರಕ್ಷತೆ ರೂಪಂ, ಕುಲಂ ವೃತ್ತೇನ ರಕ್ಷತೆ ಅಂತ ನೀತಿಕಾರ ಮತ್ತೊಂದು ಕಡೆ ಹೇಳ್ತಾ ಇದ್ದಾನೆ. ಸತ್ಯ ಅನ್ನುವಂಥದ್ದು ಧರ್ಮವನ್ನು ರಕ್ಷಣೆ ಮಾಡ್ತದೆ ಅಂತ. ಅಂದರೆ ಇಲ್ಲಿ ಸತ್ಯದಿಂದಲೇ ಧರ್ಮ ಅನ್ನುವಂಥದ್ದು ಉತ್ಪತ್ತಿ ಆಗ್ತದೆ ಅಂಥೇಳಿ ಈ ಶ್ಲೋಕದಲ್ಲಿ ನಮಗೆ ಮಹಾನುಭಾವಿಗಳು ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ನಡೆ ನುಡಿ ಆಚಾರ ಎಲ್ಲವೂ ಸತ್ಯವಾಗಿರಬೇಕು ಅಂತ. ದಯಾದಾನೇನ ವರ್ಧತೆ. ಧರ್ಮದ ಒಂದು ವೃದ್ಧಿ ಹೆಂಗಾಗ್ತದೆ, ಧರ್ಮ ಹೆಂಗೆ ಬೆಳೀತದೆ ಅಂತಂದರೆ ದಯಾ ಮತ್ತು ದಾನ. ದಯಾ ಅಂತಂದ್ರೇನು? ಯಾರು ಬಡವರದಾರ, ಯಾರು ಕಷ್ಟದೊಳಗದಾರ, ಯಾರು ದುಃಖದಿಂದ ಬಳಲ್ತಾ ಇದ್ದಾರ, ಅವರಿಗೆ ನಾವು ಆದಷ್ಟು ಸಹಾಯ ಮಾಡಿ, ನಾವು ಅವರಿಗೆ ಸಹಾಯ ಮಾಡಿ ಅವರ ಕಷ್ಟವನ್ನು, ಅವರ ದುಃಖವನ್ನು ನಾವು ದೂರ ಮಾಡಿದ್ದೀವಿ ಅಂತಂದರೆ ಇದು ದಯಾ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಅವ್ರ ಕಷ್ಟವನ್ನು ನಾವು ಕಳೀಬೇಕು, ಅವ್ರಿಗೆ ಬಂದಿರತಕ್ಕಂಥ ದುಃಖವನ್ನು ನಾವು ಪರಿಹಾರ ಮಾಡಬೇಕು. ಅಂಥ ದಯದಿಂದಲೂ ಮತ್ತು ದಾನ, ಸತ್ಪಾತ್ರೊಳಗೆ ನಾವು ದಾನ ಮಾಡಬೇಕು. ಸಾಧುಗಳಾಗಲಿ, ಸಂತರಾಗಲಿ, ಅಥವಾ ಬಡವರಾಗಲಿ, ಅನಾಥರಾಗಲಿ, ಯಾರು ದುಃಖದಿಂದ ಬಳಲ್ತಾ ಇರ್ತಾರೋ ಅಂಥವರಿಗೆ ನಾವು ಸತ್ಕಾರ್ಯಗಳಿಗೆ ದಾನ ಮಾಡಿದ್ದೀವಿ ಅಂತಂದರೆ ಆ ದಾನ ಅನ್ನುವಂಥದ್ದು ಅದರಿಂದಲೂ ಕೂಡ ಧರ್ಮದ ವೃದ್ಧಿ ಎನ್ನುವಂಥದ್ದಾಗ್ತದೆ. ಧರ್ಮ ಬೆಳೀತದೆ ಅಂತ. ನಾವು ಧರ್ಮ ನಮ್ಮಲ್ಲಿ ಸತ್ಯದ ಉತ್ಪತ್ತಿ ಆಯಿತು, ಆ ಧರ್ಮ ಬೆಳಿಬೇಕಲ್ಲ, ಅದು ವೃದ್ಧಿ ಆಗಬೇಕಲ್ಲ. ಅದು ಹೆಂಗೆ ವೃದ್ಧಿ ಮಾಡ್ಕೋಬೇಕು ಅಂತಂದರೆ ದಯಾ ಮತ್ತು ದಾನದಿಂದ. ಪಾತ್ರವನ್ನರಿತು ಕಾಲವನ್ನರಿತು ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಹೇಳ್ತಾರೆ. ದೇಶ ಕಾಲ ಪಾತ್ರವನ್ನು ಅರಿತು ಮಾಡುವಂಥ ಒಂದು ದಾನ ಅದು ಸಾತ್ವಿಕ ದಾನ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಇಲ್ಲಿ ಸುಭಾಷಿತಕಾರ ಹೇಳ್ತಾನೆ, ಕ್ಷಮಯಾ ತಿಷ್ಠತಿ ಧರ್ಮ. ಮತ್ತು ಧರ್ಮ ಅದು ಹೆಂಗೆ ನಿಲ್ತದೆ? ಧರ್ಮ ಅನ್ನುವಂಥದ್ದು ನಮ್ಮಲ್ಲಿರುವಂಥ ಒಂದು ನಮ್ಮಲ್ಲಿ ಕ್ಷಮ ಅನ್ನುವಂಥದ್ದು, ಕ್ಷಮಾಗುಣ ಅನ್ನುವಂಥದ್ದಿರಬೇಕು. ಇನ್ನೊಬ್ಬರು ಯಾರ ಅಪರಾಧ ಮಾಡಿದ್ರೂ ಕೂಡ ನಾವು ಕ್ಷಮಿಸಬೇಕು. ನಾವು ಅಲ್ಲಿ ಪ್ರತೀಕಾರವನ್ನು ಮಾಡಬಾರ್ದು, ದ್ವೇಷ ಅನ್ನುವಂಥದ್ದನ್ನು ಮಾಡಬಾರ್ದು. ನಮ್ಮಲ್ಲಿ ಸಹನ ಗುಣ ಅನ್ನುವಂಥದ್ದು ಇರಬೇಕಂತ. ನಮ್ಮಲ್ಲಿ ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ಮಾನ ಅಪಮಾನ, ಚಳಿ ಆಗಲಿ ಅಥವಾ ಬಿಸಿಲಾಗಲಿ, ಎಂಥ ಏನು ಬಂದ್ರೂ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರಬೇಕು. ನಮ್ಮಲ್ಲಿ ತಿತಿಕ್ಷ ಇರಬೇಕು, ಕ್ಷಮ ಅನ್ನುವಂಥದ್ದು ಇರಬೇಕು. ಇವುಗಳಿಂದ ಆ ಧರ್ಮ ಅನ್ನುವಂಥದ್ದು ನಮ್ಮಲ್ಲಿ ಉಳ್ಕೊಳ್ತದೆ. ಕ್ರೋಧಾನ್ನಶ್ಯತಿ ತಥಾ. ಅದೇ ನಮ್ಮಲ್ಲಿ ಸಿಟ್ಟು ಬಂತು ಅಂತಂದರೆ ನಾವು ಏನು ಧರ್ಮ ಗಳಿಸಿರ್ತೀವಲ್ಲ ಆ ಧರ್ಮ ಎಲ್ಲ ನಾಶವಾಗಿ ಹೋಗಿಬಿಡ್ತದೆ ನಮ್ಮಲ್ಲಿರುವಂಥ ಕೋಪದಿಂದ. ಯಾಕೆ ನಮಗೆ ಸಿಟ್ಟು ಬಂದಾಗ ನಾವು ಪಾಪವನ್ನು ಮಾಡ್ತೀವಿ, ಸಿಟ್ಟು ಬಂದಾಗ ಇನ್ನೊಬ್ಬರಿಗೆ ಹಿಂಸೆ ಅನ್ನುವಂಥದ್ದನ್ನು ಮಾಡ್ತೀವಿ. ಅದಕ್ಕೆ ನಾವು ಸಿಟ್ಟು ಬಂದಾಗ ಅದನ್ನು ಆದಷ್ಟು ಶಾಂತ ಮಾಡಿಕೊಳ್ಬೇಕು. ಆ ಸಿಟ್ಟನ್ನು ನಾವು ದೂರ ಮಾಡಿಕೊಳ್ಬೇಕು. ನಮ್ಮಲ್ಲಿರ್ತಕ್ಕಂಥ ಕೋಪ ಅನ್ನುವಂಥದ್ದೇನದ, ಆ ಕೋಪ ನಮ್ಮಲ್ಲಿರುವಂಥ ಧರ್ಮವನ್ನು ನಾಶ ಮಾಡಿಬಿಡ್ತದೆ.
ಧರ್ಮ ಅನ್ನುವಂಥದ್ದು ಅದರ ನಷ್ಟಾಗಿ ಹೋಗಿಬಿಡ್ತದೆ. ಅದಕ್ಕೆ ಇಲ್ಲಿ ನೀತಿಕಾರ ಏನು ಹೇಳಿದ ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ಆ ಕೋಪವನ್ನು ದೂರ ಮಾಡ್ಕೊಂಡೀವಿ ಅಂತಂದರೆ ನಾವು ಸದಾ ಸುಖಿಗಳಾಗ್ತಾ ಇದ್ದೀವಿ ಎನ್ನುವಂಥ ಮಾತನ್ನು ಬಹು ಸುಂದರವಾಗಿ ಯಾರು ಇಲ್ಲಿ ನಿಜಗುಣ ಶ್ರೀಗಳವರು ಹಿತವಾವುದು ಇಹ ಪರದೊಳು ಧರ್ಮರತಿ ಅಂತ ಹೇಳ್ತಾರೆ. ನಮಗೆ ಈ ಲೋಕದೊಳಗೂ ಹಿತ ಆಗಿರಬೇಕು, ಪರಲೋಕದೊಳಗೂ ನಮಗೆ ಹಿತ ಆಗಿರಬೇಕು. ಹಂಗೆ ಹಿತವನ್ನು ಉಂಟು ಮಾಡುವಂಥದ್ದು ಯಾವುದು ಅಂತ ವಿಚಾರ ಮಾಡಿದರೆ ಅದು ಧರ್ಮ ಅಂತ ಹೇಳಿದರು. ದುರ್ಯೋಧನ ಅವನು ಯಾವಾಗಲೂ ಅಧರ್ಮವನ್ನೇ ಮಾಡಿದ. ಯಾಕೆಂದರೆ ಪಾಂಡವರನ್ನು ಅರಿಗಿನ ಮನೆಯೊಳಗೆ ವಾಸ ಮಾಡಿಸಿ ಅರಿಗಿನ ಮನೆಗೇ ಬೆಂಕಿ ಹಚ್ಚಿದ. ಇದು ಅಧರ್ಮ ಅಲ್ಲೇನು? ಪಾಂಡವರು ವನವಾಸದೊಳಗಿರಬೇಕಾದ್ರೆ ದುರ್ವಾಸ ಋಷಿಗಳನ್ನು ಕಳಿಸಿಕೊಟ್ಟ. ಯಾಕಂದರೆ ಇಲ್ಲಿ ದುರ್ವಾಸ ಋಷಿಗಳು ಮನೆಗೆ ಬರಮಾಡಿಕೊಂಡು ಅವರಿಗೆ ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಅವರನ್ನು ಭಾಳ ಒಳ್ಳೆಯ ಸತ್ಕಾರ ಮಾಡಿದ. ಅದರಿಂದ ಸಂತೃಪ್ತರಾಗಿ ಏನು ವರ ಬೇಕು ಅಂತ ಕೇಳಿದಾಗ, ನೀನು ಮಧ್ಯರಾತ್ರಿಯೊಳಗೆ ಹೋಗಿ ಪಾಂಡವರಿಗೆ ಅನ್ನ ಪ್ರಸಾದ ನೀಡಬೇಕು. ಅದು 10,000 ಮಂದಿ ಶಿಷ್ಯರನ್ನು ಕರ್ಕೊಂಡು ಹೋಗ್ಬೇಕು ನೀನು. ಎಲ್ಲರಿಗೂ ತೃಪ್ತಿಯಾಗುವ ಪ್ರಸಾದ ನೀಡಲಿಲ್ಲ ಅಂತಂದ್ರೆ ಅವರಿಗೆ ಶಾಪ ಹಾಕಿ ನಾಶವನ್ನು ಮಾಡಬೇಕು. ಹಿಂಗೆ ಬರೀ ಅಧರ್ಮವನ್ನೇ ಮಾಡಿದ ದುರ್ಯೋಧನ. ಅದಕ್ಕೆ ಕೇಳಿರಂತೆ, ನೋಡಪ್ಪ ಧರ್ಮ ಯಾಕೆ ಮಾಡ್ತಾ ಇಲ್ಲ ಅಂತಂದಾಗ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ಕೇನಾಪಿ ದೈವೇನ ಹೃದಯಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಧರ್ಮ ಅಂದ್ರೆ ಗುರ್ತದ, ಅಧರ್ಮ ಅಂದ್ರೆ ಗುರ್ತದ. ಆದರೂ ಕೂಡ ನನಗೆ ಧರ್ಮದಲ್ಲಿ ಪ್ರವೃತ್ತಿ ಇಲ್ಲ, ಅಧರ್ಮದಲ್ಲಿ ಪ್ರವೃತ್ತನಾಗಿದ್ದೀನಿ. ಯಾವುದೋ ಒಂದು ನನ್ನ ಹೃದಯದೊಳಗಿದ್ದುಕೊಂಡು ನನ್ನನ್ನು ಅಧರ್ಮದಲ್ಲಿ ತೊಡಗಿಸ್ತಾ ಇದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಂಥ ಧರ್ಮ ನಾವು ಮಾಡುವಂತ ಹೇಳ್ತಾ. ಓಂ ತತ್ಸತ್.